ನೀವು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಒಂದ್ಸಲ ರೌಂಡ್ ಹಾಕಿದ್ರೆ ಪ್ರತಿ ಅಂಗಡಿ ಮಾಲೀಕರು ಫುಲ್ ಖುಷಿಯಾಗಿರೋದನ್ನ ನೋಡಬಹುದು. ವಿಷಯ ಏನಪ್ಪಾ ಅಂತಂದ್ರೆ ಮೊನ್ನೆಯಿಂದ ಹಳೆ ಸ್ಟಾಕ್ ಸೀರೆಗಳಿಗೆ ಭರ್ಜರಿ ಡಿಮ್ಯಾಂಡ್ ಬಂದಿದೆಯಂತೆ. ಯಾಕಪ್ಪ ಈ ಡಿಮ್ಯಾಂಡ್, ಈಗೇನು ಮದುವೆ ಸೀಸನ್ ಏನ್ ಕತೆ ಅಂತ ಹೇಳ್ತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರಿನ ಚಿಕ್ಕಪೇಟೆ ಸೀರೆ ವ್ಯಾಪಾರಿಗಳು ಸಖತ್ ಬ್ಯುಸಿಯಾಗಿದ್ದಾರೆ. ಎಲೆಕ್ಷನ್ ಗಾಳಿ ಇಲ್ಲಿಗೂ ಬೀಸಿದೆ. ಸೀರೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ಬಂಡಲ್ಗಟ್ಟಲೆ ಕಟ್ಟಿ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಮಹಿಳಾ ಮಣಿಗಳ ಓಲೈಕೆಗೆ ರಾಜಕಾರಣಿಗಳು ಸೀರೆ ವಿತರಿಸಲು ಚಿಕ್ಕಪೇಟೆ ಅಂಗಡಿಗಳಿಗೆ ಆರ್ಡರ್ ಕೊಡ್ತಿದ್ದಾರಂತೆ. ಎಲೆಕ್ಷನ್ ಟೈಮ್ ಬರ್ತಾ ಇದೆ, ಕಡಿಮೆ ರೇಟ್ ಸೀರೆ ಸ್ವಲ್ಪ ಡಿಮ್ಯಾಂಡ್ ಇದೆ. ಲಾಟು ಎಲ್ಲ ತೊಗೊಂಡು ಹೋಗ್ತಾವ್ರೆ, ಎಲ್ಲ ಕೊಡಲಿಕ್ಕೆ. ಪಾರ್ಸಲ್ಲೇ ಹೋಗುತ್ತೆ. ಪಾರ್ಸಲ್ಲು ರೇಂಜ್ ನೋಡಿಸ್ತೀವಿ, ಇಲ್ಲಾಂದರೆ ಪಾರ್ಸಲ್ಲೇ ಹೋಗುತ್ತೆ. ಹಂಗೆ ಲಾಟೇ ಹೋಗ್ತಾ ಇರುತ್ತೆ. ಹಂಗೆ ಅದೇ 70ರಿಂದ ಹಿಡ್ದು 150ವರೆಗೂ ಎಲ್ಲ ಸೀರೆ ಬರುತ್ತೆ. ಕಡಿಮೆ ರೇಟು ಅದೆಲ್ಲ ಓಡ್ತಾ ಇದೆ ಈಗ. ಕೆಲ ರಾಜಕಾರಣಿಗಳು 100ರಿಂದ ಹಿಡಿದು ಸಾವಿರಾರು ಸೀರೆಗಳಿಗೆ ಬೇಡಿಕೆ ಇಡ್ತಾರಂತೆ. 50ರಿಂದ 100 ರೂಪಾಯಿ ಸೀರೆಗಳಿಗೆ ಮಾತ್ರ ಡಿಮ್ಯಾಂಡ್ ಜಾಸ್ತಿ ಇದೆ. ಒಂದು ಸಾರಿ ತೊಳೆದಾಗ ಬಣ್ಣ ಹೋದರೂ ಪರವಾಗಿಲ್ಲ, ಕೊಡುವಾಗ ಮಾತ್ರ ಲಕ ಹೊಳಿತಿರಬೇಕು ಅನ್ನೋದು ಪೊಲಿಟಿಷಿಯನ್ಸ್ ಬೇಡಿಕೆಯಂತೆ. ಫುಲ್ ಎಲೆಕ್ಷನ್ ಟೈಮ್ ಇದೆ, ಇದು ಎಲ್ಲ ಔಟ್ಸೈಡಿನ ಜನ ಬರ್ತಾರೆ, ಹಂಗೆ ಆರ್ಡರ್ ಕೊಡ್ತಾರೆ. ಇದು ಕಮ್ಮಿ ರೇಟ್ದು ತುಂಬ ಡಿಮಾಂಡ್ ಇದೆ ಸ್ಯಾರೀಸ್. ವ್ಯಾಪಾರ ಇವಾಗ ಪರವಾಗಿಲ್ಲ, ಫುಲ್ ಡಿಮಾಂಡ್ ಇದೆ. ಸೆಂಟ್ರಿಗೆ ಲಾಸ್ಟ್ ಮಂತ್ ಎಲ್ಲ ಫುಲ್ ಡಲ್ ಇತ್ತು ವ್ಯಾಪಾರ, ಈಗ ಫುಲ್ ಡಿಮಾಂಡ್ ಇದೆ. ಒಟ್ನಲ್ಲಿ ಲೋಕಲ್ ಎಲೆಕ್ಷನ್ ಹವಾ ಜೋರಾಗಿದೆ. ಚಿಕ್ಕಪೇಟೆಯಲ್ಲಿರೋ ಚಿಕ್ಕ ಅಂಗಡಿಗಳಿಂದ ಹಿಡಿದು ದೊಡ್ಡ ಅಂಗಡಿಯವರು ಕೈ ತುಂಬ ಕಾಸು ಮಾಡ್ಕೊಳ್ತಿದ್ದಾರೆ. ಗಾಳಿ ಬಂದಾಗ ತೂರ್ಕು ಅನ್ನೋದು ಇದಕ್ಕೇನೆ ಅಲ್ವಾ? ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.